ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ಏನು ಅಂದರೆ ಅದಾದ್ಮೇಲಿನ ಡೆವಲಪ್ಮೆಂಟ್ಗಳನ್ನು ನೋಡಿ. ಮತ್ತೆ ಎಂ ಬಿ ಪಾಟೀಲ್ರು ನನಗೆ ಅವ್ರಿಗೆ ಏನಾದ್ರು ಆಸ್ತಿ ತಗದೆ ಇದೆಯನ್ರಿ, ಅಥವಾ ಹೆಣ್ಣು ಸಂಬಂಧ ಇಟ್ಕೊಂಡಿದ್ದೀವ ನಾವು? ಅವ್ರಿಗಲ್ಲಿ ಭೂಮಿ ಇಲ್ಲ ಅಂತ ಒಪ್ಕೊಳ್ಳಿ, ನನಗೂ ಅಲ್ಲಿ ಭೂಮಿ ಇಲ್ಲ. ಮಾತಾಡ್ತಿರೋದು ರಾಜ್ಯದ ರೈತರ ಬಗ್ಗೆ. ಮತ್ತು ಕೂತ್ಕೊಂಡು ನೋಡಿ ಹೆಂಗೆ ಇಷ್ಟಾಗಿ ಮಾತಾಡಬಾರ್ದು. ಅವ್ರನ್ನ ಯಾರಾದರೂ ಇಂಟರ್ವ್ಯೂ ಮಾಡಿದ್ರೆ, ಇಲ್ಲ 15ನೇ ತಾರೀಕುವರೆಗೂ ನಮ್ಮ ಸರ್ಕಾರ ರೈತರಿಗೆ ಹೋರಾಟರಿಗೆ ಮಾತು ಕೊಟ್ಟಿದ್ದೀವಿ, ನಾವು ಆ ಕಾನೂನು ಪ್ರಕ್ರಿಯೆಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಬೇಕೇ ಹೊರತು ಮತ್ತೊಂದು ಸ್ಪೆಷಲ್ ಸುದ್ದಿಗೋಷ್ಠಿ ಕರೆದು ಇಲ್ಲ ಅಭಿವೃದ್ಧಿನೇ ಮುಖ್ಯ, ನಾನು ಇದನ್ನು ಆಗೋ ತನಕ ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಯಾರು? ನೀವಾ ಅವರ? ನೀವು ಸರ್ಕಾರನ? ನಿಮ್ಮ ಸರ್ಕಾರದ ಹೆಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ? ನೀವಾ ಎಂ ಬಿ ಪಾಟೀಲ್ರೆ? ಇಷ್ಟರ ಮಧ್ಯೆ ಈ ಬಿಜೆಪಿನವರೆಲ್ಲ ಮಾತಾಡ್ತಾರೆ ನೋಡಿ, ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ, ಔರಂಗಜೇಬನ್ ಪ್ರಶ್ನೆ ಮಾಡೋ, ಜವಾಹರ್ಲಾಲ್ ಪ್ರಶ್ನೆ ಮಾಡು ಅಂತ. ಹಂಗೆ ನನಗೆ ಅಲ್ಲ, ಹೋರಾಟ ನಿಮ್ಮ ಹಕ್ಕು, ಹೋಗಿ ಆಂಧ್ರದಲ್ಲಿ ಹೋರಾಟ ಮಾಡಿ, ಗುಜರಾತ್ನಲ್ಲಿ ಹೋರಾಟ ಮಾಡಿ. ಈ ವಾಟ್ ಅಬೌಟ್ರಿ ಏನ್ರಿ ನಿಮ್ದು ಮಾತಿನಲ್ಲಿ? ಸರಿಯಾಗಿ ನಾನು ಪ್ರಶ್ನೆ ಮಾಡೋಕ್ಕೂ ಬರಲ್ವಾ ನಿಮಗೆ? ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ, ನಾನು ಕನ್ನಡಿಗ, ಈ ಹೋರಾಟ ಇಲ್ಲೇ ಆಗ್ಬೇಕ್ರಿ. ನೀವ್ಯಾರು ನಮ್ಗೆ ಹೇಳಕ್ಕೆ? ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ. ಅದಾಯ್ತಾ? ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ರಾಜನಾಥ್ ಸಿಂಗ್ ನೋಡಕ್ ಹೋಗ್ತಿದಾರಂತೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು. ಅಲ್ಲಿ ಹೋಗಿ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯನ್ನು ಮಾಡಲ್ಲ, ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ 10 ದಿನ ಟೈಮ್ ತಗೊಂಡು 1700 ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದಾರ್ರಿ. ಸೆಂಟ್ರಲ್ ಗವರ್ಮೆಂಟ್ನ ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸು ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ, ಪರ್ಮಿಷನ್ ತಗೊಳ್ದೇನೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಭೂಸ್ವಾಧೀನ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟನ ಅದು? ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು, ಆಳಕ್ಕೆ ಬಂದವರಲ್ಲ. ಆಳ್ವಿಕೆ ಮುಗಿತು ಅಂದ್ರೆ ನಿಮ್ಗೆ ಯಾವುದೇ ಪ್ಲಾನ್ ಇಲ್ಲ. ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ 1700 ಎಕರೆ ಬೇಕೇನ್ರಿ?